ಸ್ನೇಹಿತರೆ, ನಾವು ಈ ಹಿಂದೆ ಹಲವಾರು ಪುನರ್ಜನ್ಮದ ನೈಜ ಘಟನೆಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋಗಳಿಗೆ ನಿಮ್ಮ ರೆಸ್ಪಾನ್ಸ್ಗಳು ಭರ್ಜರಿಯಾಗೇ ಇದ್ದವು. ಹಾಗೆಯೇ ನಮ್ಮ ನಿಮ್ಹಾನ್ಸ್ನ ವೈದ್ಯರುಗಳು ಈ ಪುನರ್ಜನ್ಮದ ಬಗ್ಗೆ ನಡೆಸಿದ್ದ ಸಂಶೋಧನೆಯೊಂದರ ಬಗ್ಗೆಯೂ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೆವು. ಅದರಂತೆ ಇಂದು ಕೂಡ ನಾವೊಂದು ಪುನರ್ಜನ್ಮದ ನೈಜ ಘಟನೆಯೊಂದಿಗೆ ಬಂದಿದ್ದೇವೆ. ಈ ಪುನರ್ಜನ್ಮವೆಂಬುದೆಲ್ಲ ಸುಳ್ಳು ಎಂದು ಹೇಳುವವರಿಗೆ ಇದು ನಾವು ಇದುವರೆಗೆ ತಿಳಿಸಿರುವ ಘಟನೆಗಳಂತೆಯೇ ಸಾಮಾನ್ಯದ ಘಟನೆಯಾಗಿರದೆ ಅಸಾಮಾನ್ಯದ ಘಟನೆಯಾಗಿದೆ ಎಂದು ತಿಳಿಸಲಿಚ್ಛಿಸುತ್ತೇವೆ. ಇದು ಕೂಡ ಇಯಾನ್ ಸ್ಟೀವನ್ಸನ್ ಅವರು ಬಂದು ರಿಸರ್ಚ್ ಮಾಡಿದ ಒಂದು ಘಟನೆಯಾಗಿದೆ. ನಮ್ಮ ಹಿಂದಿನ ಎಪಿಸೋಡ್ಗಳನ್ನು ನೋಡದೇ ಇದ್ದವರಿಗೆ ಇಯಾನ್ ಸ್ಟೀವನ್ಸನ್ ಯಾರೆಂದು ಹೇಳುತ್ತೇವೆ ಕೇಳಿ. ಇಯಾನ್ ಸ್ಟೀವನ್ಸನ್ ಅವರು ಒಬ್ಬರು ಅಂತಾರಾಷ್ಟ್ರೀಯ ಖ್ಯಾತಿಯ ರೀಇನ್ಕಾರ್ನೇಷನ್ ರಿಸರ್ಚರ್ ಆಗಿದ್ದರು. ಇವರು ಯಾವುದೇ ದೇಶದಲ್ಲಿಯೂ ಪುನರ್ಜನ್ಮದ ಪ್ರಕರಣಗಳು ಸುದ್ದಿಯಾದಾಗ ಅಲ್ಲಿಗೆ ಹೋಗಿ ತನಿಖೆಯನ್ನು ಮಾಡಿ ಅದರ ವರದಿಯನ್ನು ನೀಡುತ್ತಿದ್ದರು. ಇವರು ಭಾರತದಲ್ಲಿ ಹಲವಾರು ಪುನರ್ಜನ್ಮದ ಕೇಸ್ಗಳನ್ನು ತನಿಖೆ ಮಾಡಿದ್ದನ್ನು ನೀವು ನಮ್ಮ ಚಾನೆಲ್ನಲ್ಲಿ ಹಲವಾರು ಬಾರಿ ಕೇಳಿದ್ದೀರಿ. ಅವರು ಪುನರ್ಜನ್ಮದ ಕ್ಲೈಮ್ಗಳು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ತನಿಖೆ ಮಾಡಿ ವರದಿಯಲ್ಲಿ ಬರೆಯುತ್ತಿದ್ದರು. ವಿಶ್ವದಾದ್ಯಂತ ಇವರ ವರದಿಗಾಗಿ ಜನರು ಕಾಯುತ್ತಿದ್ದರು. ಪುನರ್ಜನ್ಮದ ಪ್ರಕರಣದ ತೀರಾ ನೈಜ ಘಟನೆಗಳನ್ನು ಅವರು ತಮ್ಮ ಪುಸ್ತಕದಲ್ಲಿಯೂ ದಾಖಲಿಸುತ್ತಾರೆ. ಅಂತಹ ಘಟನೆಗಳಲ್ಲಿ ಇಂದು ನಾವು ಹೇಳುತ್ತಿರುವ ಘಟನೆಯು ಒಂದು, ಅದುವೇ ಬಿಷನ್ ಚಾಂದ್ ಕಪೂರ್ ರೀಇನ್ಕಾರ್ನೇಷನ್ ಕೇಸ್. ಈ ಕತೆ ಶುರುವಾಗುವುದು ಕಳೆದ ಶತಮಾನದ ಪ್ರಾರಂಭದಲ್ಲಿ. 1921ರಲ್ಲಿ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಮಗುವೊಂದರ ಜನನವಾಗುತ್ತದೆ. ಸಾಧಾರಣ ಕುಟುಂಬದಲ್ಲಿ ಜನಿಸಿದ ಆ ಮಗುವಿನ ಹೆಸರು ಬಿಷನ್ ಚಾಂದ್ ಕಪೂರ್. ಆ ಮಗುವಿನ ತಂದೆ ದಿನಗೂಲಿ ಮಾಡಿ ಬದುಕುತ್ತಿದ್ದರು. ಬಿಷನ್ ಹುಟ್ಟುವ ಮುಂಚೆ ಆತನ ತಾಯಿ ಕಾಶಿ ವಿಶ್ವನಾಥ ಮಂದಿರಕ್ಕೆ ಭೇಟಿ ನೀಡಿದ್ದರಿಂದಾಗಿ ಆ ಮಗುವಿಗೆ ವಿಶ್ವನಾಥ ಎಂಬ ಇನ್ನೊಂದು ಹೆಸರನ್ನು ಇಡಲಾಗಿತ್ತು. ಈ ಬಿಷನ್ ಎಂಬ ಮಗು 10 ತಿಂಗಳ ಮಗುವಾಗಿರುವಾಗಲೇ ಒಂದು ವಿಚಿತ್ರ ಶಬ್ದವನ್ನು ಹೇಳಲಾರಂಭಿಸುತ್ತದೆ. ಅದುವೇ ಪಿಲಿಭೀತ್. ಆ ಮಗು ಬೇರೆ ಶಬ್ದಗಳನ್ನು ಉಚ್ಚರಿಸಲು ಇನ್ನೂ ಕಲಿಯಬೇಕಷ್ಟೇ, ಆದರೆ ಅದಾಗಲೇ ಪಿಲಿಭೀತ್ ಎಂಬ ಶಬ್ದವನ್ನು ಮಾತ್ರ ಸದಾ ಹೇಳುತ್ತಿತ್ತು. ಇದು ಯಾಕೆ ಮತ್ತು ಹೇಗೆ ಎಂಬುದು ತಂದೆ ತಾಯಿಗೆ ಅರ್ಥವಾಗುತ್ತಿರಲಿಲ್ಲ. ಕ್ರಮೇಣ 1-2 ವರ್ಷ ಆಗುವವರೆಗೂ ಆತ ಆಗಾಗ ಪಿಲಿಭೀತ್ ಎನ್ನುತ್ತಿದ್ದ. ಆತ 4 ವರ್ಷದವನಾಗಿರುವಾಗ ಒಮ್ಮೆ ಆತನ ತಂದೆ ಆತನನ್ನು ಕರೆದುಕೊಂಡು ದೂರದೂರಿಗೆ ಹೋಗಬೇಕಾಗಿ ಬಂದಿತ್ತು. ರೈಲಿನಲ್ಲಿ ಅವರುಗಳು ಸಂಚರಿಸುತ್ತಿರುವಾಗ ಒಂದು ಕಡೆ ಆಶ್ಚರ್ಯ ಘಟನೆ ನಡೆಯುತ್ತದೆ. ರೈಲು ಪಿಲಿಭೀತ್ ಎನ್ನುವ ಊರಿನಲ್ಲಿ ಬಂದು ನಿಲ್ಲುತ್ತದೆ. ಅಲ್ಲಿ ಜನರುಗಳೆಲ್ಲ ಪಿಲಿಭೀತ್ ಬಂತು, ಇಳಿಯೋಣ ಎಂದು ಹೊರಟಾಗ ಬಿಷನ್ ಈಗ ತಂದೆಯ ಬಳಿ ತಾನು ಇಳಿಯಬೇಕೆಂದು ಹೇಳುತ್ತಾನೆ. ಕಾರಣ ಕೇಳಿದರೆ ನಾನು ಇಲ್ಲೇ ವಾಸವಾಗಿದ್ದೆ, ಇದು ನನ್ನೂರು ಎಂದಾತ ಹೇಳುತ್ತಾನೆ. ತಂದೆ ಆ 4 ವರ್ಷದ ಮಗುವನ್ನು ಇಳಿಯಲು ಬಿಡದೇ ಇದ್ದಾಗ ಆತ ರಂಪ ಮಾಡುತ್ತಾನೆ. ಆಗ ತಂದೆಗೆ ಆತನ ಬಗ್ಗೆ ಹೊಸದೊಂದು ವಿಚಾರ ಅರಿವಿಗೆ ಬರುತ್ತದೆ. ಅದೇನೆಂದರೆ ಈತ ತನ್ನ ಹಿಂದಿನ ಜನ್ಮದ ಕಥೆಯನ್ನೇನಾದರೂ ಹೇಳುತ್ತಿರಬಹುದೇ ಎಂದು. ಅಂದು ಅವರು ಪಿಲಿಭೀತ್ನಲ್ಲಿ ಇಳಿಯಲಿಲ್ಲ. ಆದರೆ ಮನೆಗೆ ಬಂದ ಮೇಲೆ ಆತ ತಾನು ಹಿಂದಿನ ಜನ್ಮದಲ್ಲಿ ಪಿಲಿಭೀತ್ ಊರಿನಲ್ಲಿ ವಾಸವಾಗಿದ್ದೆ, ನಾನೊಬ್ಬ ಜಮೀನ್ದಾರನ ಮಗನಾಗಿದ್ದೆ ಎಂದು ಹೇಳುತ್ತಾನೆ. ಸ್ನೇಹಿತರೆ, ಬಿಷನ್ 4-7 ವರ್ಷವಾಗುವವರೆಗೂ ತನ್ನ ಹಿಂದಿನ ಜನ್ಮದ ನೆನಪುಗಳನ್ನು ಆಗಾಗ ಹೇಳುತ್ತಿದ್ದ. ಪಿಲಿಭೀತ್ನಲ್ಲಿ ಆತನ ಪರಿವಾರ ಇರುವುದಾಗಿ ಹೇಳುತ್ತಿದ್ದ. ಆತನ ತಂದೆ ಭಾರಿ ಶ್ರೀಮಂತ ಜಮೀನ್ದಾರನಾಗಿದ್ದರು. ಈ ಬಿಷನ್ ತನ್ನ ಹಿಂದಿನ ಜನ್ಮದ ಹೆಸರು ಲಕ್ಷ್ಮೀನಾರಾಯಣ್ ಎಂದು ಹೇಳುತ್ತಿದ್ದ. ತಾನು ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದೆ ಬದುಕುತ್ತಿದ್ದೆ ಎಂದಾತ ಹೇಳುತ್ತಾನೆ. ಬಿಷನ್ ತನ್ನ ಮನೆಯಲ್ಲಿ ಕೊಡುವ ಆಹಾರವನ್ನು ಸದಾ ಗೇಲಿ ಮಾಡುತ್ತಿದ್ದ. ಇಂತಹ ಆಹಾರವನ್ನು ನನ್ನ ಮನೆಯ ನೌಕರರು ತಿನ್ನುತ್ತಿರಲಿಲ್ಲ ಎಂದಾತ ಹೇಳುತ್ತಿದ್ದ. ಸ್ನೇಹಿತರೆ, ಬಹುಶಃ ನಿಮಗೀಗ ನಮ್ಮ ಹಿಂದಿನ ಹಲವಾರು ಎಪಿಸೋಡ್ಗಳ ಪುನರ್ಜನ್ಮ ಘಟನೆಗಳ ನೆನಪಾಗಲೂಬಹುದು. ಅದರಲ್ಲಿಯೂ ಅಷ್ಟೇ ಇದೇ ರೀತಿಯ ಮಾತುಗಳನ್ನು ಪುನರ್ಜನ್ಮವಾದ ವ್ಯಕ್ತಿಗಳು ಹೇಳುತ್ತಿದ್ದುದನ್ನು ನೀವು ಗಮನಿಸಿರಬಹುದು. ಹಿಂದಿನ ಜನ್ಮದಲ್ಲಿ ಹಾಗಿತ್ತು, ಹೀಗಿತ್ತು, ನಾನು ಹಾಗಿದ್ದೆ, ಹೀಗಿದ್ದೆ ಎಂದೆಲ್ಲ ಹೋಲಿಕೆ ಮಾಡಿ ಹೇಳುವುದು ಬಿಷನ್ನ ವಿಚಾರದಲ್ಲಿಯೂ ಸಾಮಾನ್ಯವಾಗಿತ್ತು. ಆದರೆ ಆತನ ಮನೆಯವರು ಮಾತ್ರ ಈ ಪುನರ್ಜನ್ಮದ ಕಥೆಯ ಹಿಂದೆ ಬೀಳಲೇ ಇಲ್ಲ.
ಅವರ ಬದುಕು ಹಾಗೆಯೇ ಸಾಮಾನ್ಯವಾಗಿ ನಡೆದುಕೊಂಡು ಹೋಗುತ್ತಿತ್ತು. ಹೀಗಿರಬೇಕಾದರೆ ಒಂದು ದಿನ ಪತ್ರಿಕೆಯಲ್ಲಿ ಲೇಖನವೊಂದು ಪ್ರಕಟವಾಗುತ್ತದೆ. KK ನಂದನ್ ಸಹಾಯ್ ಎನ್ನುವ ವಕೀಲರೊಬ್ಬರು ತಮ್ಮ ಮಗನ ಪುನರ್ಜನ್ಮದ ಮಾತುಗಳ ಕುರಿತು ಒಂದು ಲೇಖನವನ್ನು ಪತ್ರಿಕೆಯಲ್ಲಿ ಪ್ರಕಟಿಸುತ್ತಾರೆ. ಅದರಲ್ಲಿ ಅವರು ಇದೇ ರೀತಿಯಲ್ಲಿ ಪುನರ್ಜನ್ಮದ ಪ್ರಕರಣಗಳಿದ್ದರೆ ಹೇಳಿ ಎಂದು ಬರೆದಿದ್ದರು. ಆಗ ಬಿಷನ್ನ ತಂದೆಗೆ ಈ ವಿಷಯ ತಿಳಿಸಿದ ಕೆಲವರು ಬಿಷನ್ನ ವಿಚಾರವನ್ನು ನಂದನ್ ಸಹಾಯ್ ಅವರ ಬಳಿಗೆ ಕೊಂಡೊಯ್ಯಲು ಹೇಳುತ್ತಾರೆ. ಇಲ್ಲಿ ಸಹಾಯ್ ಅವರಿಗೆ ಬಿಷನ್ ಚಾಂದ್ನ ವಿಚಾರವನ್ನು ತಿಳಿಸಿದಾಗ ಅವರು ಖುದ್ದಾಗಿ ಬಿಷನ್ನನ್ನು ಹುಡುಕಿಕೊಂಡು ಬರುತ್ತಾರೆ. ಸ್ನೇಹಿತರೆ, ಆಗ ಬಿಷನ್ಗೆ 5 ವರ್ಷ ವಯಸ್ಸಾಗಿತ್ತು. ಇದು ಸುಮಾರು 1926ರ ಸಮಯದಲ್ಲಿ ನಡೆದಿತ್ತು. ತನ್ನ ಮಗನ ವಿಚಾರ ಬಿಟ್ಟು ಸಹಾಯ್ ಅವರು ಬಿಷನ್ ಚಾಂದ್ ಕಪೂರ್ ಎಂಬ ಹುಡುಗನ ಪುನರ್ಜನ್ಮದ ತನಿಖೆಯನ್ನು ಮಾಡಲು ಶುರು ಮಾಡುತ್ತಾರೆ. ಈಗ ಸಹಾಯ್ ಅವರು ಬಿಷನ್ನ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಾರೆ. ಆತ ಪಿಲಿಭೀತ್ನಲ್ಲಿ ವಾಸವಾಗಿದ್ದ. ಆತನ ಹೆಸರು ಲಕ್ಷ್ಮೀನಾರಾಯಣ್. ಆತನ ತಂದೆ ಜಮೀನ್ದಾರನಾಗಿದ್ದ. ಆ ತಂದೆಯ ಹೆಸರು ಹರ್ನಾರಾಯಣ್. ನಾನು ಸಾಯುವ ಮುಂಚೆ ನನ್ನ ತಂದೆ ಸತ್ತಿದ್ದರು ಎಂಬುದನ್ನು ಆತ ಹೇಳಿದ್ದ. ಹಾಗೆಯೇ ತಾನು ಐಷಾರಾಮಿ ಜೀವನ ನಡೆಸುತ್ತಿದ್ದೇ, ನನಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಎಂಬುದಾಗಿ ಆತ ಹೇಳುತ್ತಿದ್ದ. ಸಹಾಯ್ ಅವರು ಒಮ್ಮೆ ಈ ಮಗುವನ್ನು ಪಿಲಿಭೀತ್ಗೆ ಕರೆದುಕೊಂಡು ಹೋಗಿ ಅಲ್ಲಿನ ನಿಜವನ್ನು ತಿಳಿಯಬೇಕೆಂದು ಹೇಳುತ್ತಾರೆ. ಅದರಂತೆ ಬರೇಲಿಯಿಂದ ಪಿಲಿಭೀತ್ಗೆ ಬಿಷನ್ನನ್ನು ಕರೆದುಕೊಂಡು ಹೋಗಲಾಗುತ್ತದೆ. ಬರೇಲಿಯಿಂದ ಪಿಲಿಭೀತ್ಗೆ 50 ಕಿಲೋಮೀಟರ್ ಅಂತರವಿದೆ. ಆ ದಿನ ಬಿಷನ್ ತನ್ನ ಊರು ಬಂದಾಗ ಖುಷಿಯಿಂದ ಕುಣಿದಾಡುತ್ತಾನೆ. ಆತ ಪಿಲಿಭೀತ್ನ ಬಿಲ್ಡಿಂಗ್ಗಳೆಲ್ಲವನ್ನು ಗುರುತು ಹಿಡಿಯುತ್ತಾನೆ. ಆತನ ಮನೆಯನ್ನು ಗುರುತು ಹಿಡಿಯುತ್ತಾನೆ. ಆತನ ಮನೆಯಲ್ಲಿ ತನ್ನ ಫೋಟೋ ನೇತು ಹಾಕಿದ್ದನ್ನು ನೋಡಿ ಕಣ್ಣೀರಾಗುತ್ತಾನೆ. ಜೊತೆಗೆ ತನ್ನ ತಂದೆ ಹರ್ನಾರಾಯಣ್ನ ಫೋಟೋವನ್ನು ಕೂಡ ಗುರುತು ಹಿಡಿಯುತ್ತಾನೆ. ಬಿಷನ್ ಚಾಂದ್ ಅಲ್ಲಿದ್ದ ಜೋಡಿ ತಬಲಾಗಳನ್ನು ಬಾರಿಸಿಯೂ ತೋರಿಸುತ್ತಾನೆ. ಅದೇಗೆಂದು ಗೊತ್ತಿಲ್ಲ, ಆತ ಹಿಂದಿನ ಜನ್ಮದಲ್ಲಿ ಬಾರಿಸುತ್ತಿದ್ದ ಆ ತಬಲಾದ ರಿದಮ್ಗಳನ್ನು ಇನ್ನೂ ಮರೆತಿರಲಿಲ್ಲ. ಆತ 6ನೇ ತರಗತಿಯವರೆಗೆ ಶಾಲೆ ಕಲಿತಿದ್ದ ಎಂದು ಹೇಳುತ್ತಾನೆ. ಆತನ ಶಾಲೆಯನ್ನು, ಕ್ಲಾಸ್ ರೂಮ್ಗಳನ್ನು ಆತ ಗುರುತು ಹಿಡಿಯುತ್ತಾನೆ. ಸ್ನೇಹಿತರೆ, ಆಗ 1926ರ ಸಮಯ. ಆತನ ಪುನರ್ಜನ್ಮದ ಕೊನೆ, ಅಂದರೆ ಲಕ್ಷ್ಮೀನಾರಾಯಣ್ನ ಮೃತ್ಯುವಾಗಿ ಅಂದಿಗೆ 9 ವರ್ಷವಾಗಿತ್ತು. 1918ರಲ್ಲಿ ಲಕ್ಷ್ಮೀನಾರಾಯಣ್ ಮೃತ್ಯುವಾಗಿದ್ದ. ಸ್ನೇಹಿತರೆ, ಈಗ ನಾವು ಲಕ್ಷ್ಮೀನಾರಾಯಣ್ನ ಕತೆ ಏನೆಂದು ನೋಡೋಣ. ಶ್ರೀಮಂತ ಜಮೀನ್ದಾರನಿಗೆ ಹುಟ್ಟಿದ್ದ ಲಕ್ಷ್ಮೀನಾರಾಯಣ್ ತನ್ನ 32ನೇ ವಯಸ್ಸಿನಲ್ಲಿಯೇ ತೀರಿಕೊಂಡಿದ್ದ. ಅಷ್ಟು ಬೇಗ ಆತ ಸಾಯಲು ಆತನ ಜೀವನ ಶೈಲಿಯೇ ಕಾರಣವಾಗಿತ್ತು. ಆತ 1918ರಲ್ಲಿ 32ನೇ ವಯಸ್ಸಿನಲ್ಲಿ ತೀರಿಕೊಂಡಿದ್ದನೆಂದರೆ ಆತ 1886ರ ಸುಮಾರಿಗೆ ಹುಟ್ಟಿದ್ದ ಎಂಬುದನ್ನು ನಾವು ಅಂದಾಜಿಸಬಹುದು. ಆತ ವಿಪರೀತ ಕುಡಿತದ ದಾಸನಾಗಿದ್ದ. ಆತನಿಗೆ ಬೇಕಾದಷ್ಟು ಸಂಪತ್ತು, ಐಶ್ವರ್ಯ ಇದ್ದುದರಿಂದ ತಂದೆಯ ಮಾತನ್ನು ಕೇಳದೆಯೇ ತನಗಿಷ್ಟ ಬಂದಂತೆ ಖರ್ಚು ಮಾಡುತ್ತಿದ್ದ. ಹೀಗಿರಬೇಕಾದರೆ ಆತನಿಗೆ ಹುಡುಗಿಯರ ಚಟವು ಬೆಳೆದಿತ್ತು. ಆತನೊಬ್ಬ ವೇಶ್ಯೆಯ ಮನೆಗೆ ಸದಾ ಹೋಗುತ್ತಿದ್ದ. ಆಕೆಯ ಹೆಸರು ಪದ್ಮಾ ಎಂದಾಗಿತ್ತು. ಪದ್ಮಾಳನ್ನು ಆತ ಮದುವೆಯಾಗ ಬಯಸಿದ್ದ. ಆಕೆಯ ಮೋಹದ ಬಲೆಯಲ್ಲಿ ಬಿದ್ದು ಸದಾ ಆಕೆಯ ಮನೆಯ ಕಡೆಯೇ ಎಡತಾಕುತ್ತಿದ್ದ. ಆಕೆಗಾಗಿ ಬೇಕಾದಷ್ಟು ಖರ್ಚು ಮಾಡುತ್ತಿದ್ದ. ಮದುವೆಯಾಗಲು ಆಕೆ ಒಪ್ಪದಿದ್ದರೆ ಅವಳನ್ನು ನಾನು ಇಟ್ಟುಕೊಳ್ಳುತ್ತೇನೆ ಎಂದು ಆತ ಹೇಳುತ್ತಿದ್ದ. ಹೀಗಿರಬೇಕಾದರೆ ಒಂದು ದಿನ ಆಕೆಯ ಮನೆಯಿಂದ ವ್ಯಕ್ತಿಯೊಬ್ಬ ಹೊರಬರುತ್ತಿರುವುದನ್ನು ನೋಡಿದ ಆತ ಕ್ರುದ್ಧಗೊಳ್ಳುತ್ತಾನೆ. ಕೂಡಲೇ ತನ್ನ ನೌಕರನ ಬಳಿ ಇದ್ದ ಪಿಸ್ತೂಲ್ನಿಂದ ಆ ವ್ಯಕ್ತಿಯನ್ನು ಶೂಟ್ ಮಾಡಿ ಸಾಯಿಸುತ್ತಾನೆ. ಈ ಕೇಸ್ನಲ್ಲಿ ಲಕ್ಷ್ಮೀನಾರಾಯಣ್ ಅರೆಸ್ಟ್ ಆಗುತ್ತಾನೆ. ಆದರೆ ಆತ ಹಣವಂತನಾಗಿದ್ದುದರಿಂದ ಯಾರಿಗೆಲ್ಲ ದುಡ್ಡು ತಿನ್ನಿಸಬೇಕೋ ಅವರಿಗೆಲ್ಲ ದುಡ್ಡು ತಿನ್ನಿಸಿ ತಾನು ಆ ಕೇಸ್ನಿಂದ ಪಾರಾಗುತ್ತಾನೆ. ಶಿಕ್ಷೆಯಿಂದ ತಪ್ಪಿಸಿಕೊಂಡ ಆತ ಶಾಜಾನ್ಪುರ್ಗೆ ಬಂದು ನೆಲೆಸುತ್ತಾನೆ. ಶಾಜಾನ್ಪುರ್ಗೆ ಬರುವವರೆಗೂ ಆತ ಅವಧ್ನ ರೈಲ್ವೆಯಲ್ಲಿ ಟೆಂಪರರಿಯಾಗಿ ಕೆಲಸ ಮಾಡುತ್ತಿದ್ದ. ಶಾಜಾನ್ಪುರ್ಗೆ ಬಂದ ನಂತರ ಆತನಿಗೆ ಶ್ವಾಸಕೋಶದ ಸಮಸ್ಯೆ ಕಾಡಲಾರಂಭಿಸುತ್ತದೆ. 5 ತಿಂಗಳವರೆಗೆ ಬದುಕಿದ್ದ ಆತ ಕೊನೆಗೆ ಅಲ್ಲಿಯೇ ತೀರಿಕೊಳ್ಳುತ್ತಾನೆ. ಸ್ನೇಹಿತರೆ, 1918ರಲ್ಲಿ ಶಾಜಾನ್ಪುರ್ನಲ್ಲಿ ತೀರಿಕೊಂಡ ಲಕ್ಷ್ಮೀನಾರಾಯಣ್ ಬರೇಲಿಯಲ್ಲಿ 1921ರಲ್ಲಿ ಜನಿಸುತ್ತಾನೆ. ಆತನಿಗೆ ಬಿಷನ್ ಚಾಂದ್ ಎಂದು ಹೆಸರಿಡಲಾಗುತ್ತದೆ.
ಇಲ್ಲಿಂದ ಮುಂದೆ ಆತ ತನ್ನ ಹಿಂದಿನ ಜನ್ಮದ ನೆನಪುಗಳನ್ನು ಹೇಳಲಾರಂಭಿಸಿದ್ದ. 10 ತಿಂಗಳ ಮಗುವಾಗಿರುವಾಗಲೇ ಆತ ತನ್ನ ಊರಾದ ಪಿಲಿಭೀತ್ನ ಹೆಸರು ಹೇಳಿದ್ದ. ಆದರೆ ಮೊದಲಿಗೆ ಆತ ಏನು ಹೇಳುತ್ತಿದ್ದಾನೆಂದೇ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ನಂದನ್ ಸಹಾಯ್ ಅವರು ಬಿಷನ್ ಚಾಂದ್ನ ಹಿಂದಿನ ಜನ್ಮದ ವಿಷಯಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾರೆ. ಬಿಷನ್ ಚಾಂದ್ನನ್ನು ಲಕ್ಷ್ಮೀನಾರಾಯಣ್ನ ತಾಯಿ ಎದುರು ಕರೆದುಕೊಂಡು ಹೋಗಲಾಗುತ್ತದೆ. ಆತ ತಾಯಿಯನ್ನು ಗುರುತು ಹಿಡಿಯುತ್ತಾನೆ. ತಾಯಿ ಕೇಳಿದ ಹಲವಾರು ಪ್ರಶ್ನೆಗಳಿಗೆ ಆತ ಸರಿಯಾಗಿಯೇ ಉತ್ತರಿಸುತ್ತಾನೆ. ಹಿಂದಿನ ಜನ್ಮದಲ್ಲಿ ಆತನೊಬ್ಬ ಶ್ರೀಮಂತ ತಂದೆಯ ಹಾಳಾದ ಮಗನಾಗಿದ್ದ. ತಂದೆಯ ಮಾತನ್ನು ಆತ ಯಾವತ್ತೂ ಕೇಳುತ್ತಿರಲಿಲ್ಲ. ಈ ಬಿಷನ್ ಚಾಂದ್ನನ್ನು ಪದ್ಮಾಳ ಬಳಿಗೆ ಕರೆದುಕೊಂಡು ಹೋಗಲಾಗುತ್ತದೆ. ಆತ ಸದಾ ಪದ್ಮಾಳನ್ನು ನಾನು ಮದುವೆಯಾಗ ಬಯಸಿದ್ದೆ ಎಂದು ಹೇಳುತ್ತಿದ್ದ. ಈಗ ಪದ್ಮಾಳನ್ನು ಹುಡುಕಿದಾಗ ಅವಳೊಬ್ಬಳು ವೇಶ್ಯೆ ಎಂಬುದು ತಿಳಿಯುತ್ತದೆ. ಪದ್ಮಾಳ ಬಳಿಗೆ ಹೋದಾಗ ಆತ ಓಡಿ ಹೋಗಿ ಅವಳ ಮಡಿಲಲ್ಲಿ ಕೂರುತ್ತಾನೆ. ಸಣ್ಣ ಮಗುವೆಂದು ಆಕೆ ಕೂಡ ಅವನನ್ನು ಮುದ್ದು ಮಾಡುತ್ತಾಳೆ. ಆತ ತನ್ನ ಹಿಂದಿನ ಜನ್ಮದ ಎಲ್ಲ ನೆನಪುಗಳನ್ನು ಹೇಳುತ್ತಾನೆ. ಪದ್ಮಾಳಿಗೂ ಆತ ಲಕ್ಷ್ಮೀನಾರಾಯಣ್ ಮತ್ತೆ ಹುಟ್ಟಿ ಬಂದಿದ್ದಾನೆಂದು ಕೇಳಿ ಆಶ್ಚರ್ಯವಾಗುತ್ತದೆ. ಬಿಷನ್ ಚಾಂದ್ ಒಮ್ಮೆ ತಂದೆಯ ಬಳಿಯಲ್ಲಿ ಕೇಳಿಯೇ ಬಿಟ್ಟಿದ್ದನಂತೆ, ನೀವು ಒಬ್ಬಳನ್ನು ಇಟ್ಟುಕೊಳ್ಳಿ ಎಂದು. ಚಿಕ್ಕ ಮಗುವಿನ ಬಾಯಲ್ಲಿ ಇಂತಹ ಮಾತು ಕೇಳಿ ಆ ತಂದೆಗೆ ಶಾಕ್ ಆಗಿತ್ತು. ಆದರೆ ಈಗ ಆತನ ಪೂರ್ವಜನ್ಮದ ಕತೆ ಕೇಳಿದಾಗ ಆತನೆಷ್ಟು ಐಷಾರಾಮಿ ಜೀವನ ನಡೆಸಿದ್ದ ಎಂಬುದು ತಿಳಿಯುತ್ತದೆ. ಆ ಮಗು ತನ್ನ ಹುಟ್ಟಿದ ಮನೆಯ ವಾತಾವರಣವನ್ನು ಸದಾ ದೂಷಿಸಲು ಇದೇ ಕಾರಣವಾಗಿತ್ತು. ಸ್ನೇಹಿತರೆ, ಈ ಪುನರ್ಜನ್ಮದ ಘಟನೆಯ ಎಲ್ಲ ಸಾಕ್ಷಿಗಳನ್ನು, ಅವರ ಹೇಳಿಕೆಗಳನ್ನು ಸಹಾಯ್ ಅವರು ತಮ್ಮ ವರದಿಯಲ್ಲಿ ದಾಖಲಿಸುತ್ತಾರೆ. ಇಲ್ಲಿ ಲಕ್ಷ್ಮೀನಾರಾಯಣ್ನ ಮನೆಯವರು ಅದಕ್ಕಿಂತ ಮೊದಲು ಯಾವತ್ತೂ ಬಿಷನ್ ಚಾಂದ್ನ ಮನೆಗೆ ಹೋಗಿರಲಿಲ್ಲ. ಅವರ ನಡುವೆ ಯಾವುದೇ ಸಂಪರ್ಕವಿರಲಿಲ್ಲ ಎಂಬುದನ್ನು ಅವರು ಉಲ್ಲೇಖಿಸುತ್ತಾರೆ. ನೀವಿಲ್ಲಿ ಕೇಳಬಹುದು, ಇಲ್ಲಿ ಇಯಾನ್ ಸ್ಟೀವನ್ಸನ್ ಅವರು ಯಾವಾಗ ಬಂದರೆಂದು. ಇಯಾನ್ ಸ್ಟೀವನ್ಸನ್ ಅವರು ಬರುವಾಗ ಈ ಪುನರ್ಜನ್ಮದ ಘಟನೆಗಳೆಲ್ಲ ಮುಗಿದು ಸುಮಾರು ವರ್ಷಗಳಾಗಿತ್ತು. ಅವರು 60ರ ದಶಕದಲ್ಲಿ ಭಾರತಕ್ಕೆ ಬಂದವರು ಈ ಪ್ರಕರಣದ ಕುರಿತು ತನಿಖೆ ನಡೆಸಲು ಶುರು ಮಾಡುತ್ತಾರೆ. ಆಗ ಬಿಷನ್ ಚಾಂದ್ ಕಪೂರ್ ಮಧ್ಯ ವಯಸ್ಸಿನ ವ್ಯಕ್ತಿಯಾಗಿದ್ದ. ಆತ ಹಿಂದಿನ ನೆನಪುಗಳನ್ನೆಲ್ಲ ಬಿಟ್ಟು ಹೊಸ ಜೀವನವನ್ನು ನಡೆಸುತ್ತಿದ್ದ. ಇಯಾನ್ ಸ್ಟೀವನ್ಸನ್ ಅವರು ತನಿಖೆ ನಡೆಸಲೆಂದು ಬಂದಾಗ ಅವರಿಗೆ ಬಿಷನ್ ಚಾಂದ್ನ ಪರಿವಾರವಷ್ಟೇ ಮಾತುಕತೆಗೆ ಸಿಗುತ್ತದೆ. ಲಕ್ಷ್ಮೀನಾರಾಯಣ್ನ ಪರಿವಾರದವರು ಯಾರೂ ಆಗ ಬದುಕಿರಲಿಲ್ಲ. ಆದರೆ ಅಂದು ಈ ಕೇಸ್ನಲ್ಲಿ ನಂದನ್ ಸಹಾಯ್ ಅವರು ದಾಖಲಿಸಿದ್ದ ಎಲ್ಲ ಅಂಶಗಳನ್ನು ಅವರು ತೆಗೆದುಕೊಳ್ಳುತ್ತಾರೆ. ಸಹಾಯ್ ಅವರು ಕೂಡ ಪುನರ್ಜನ್ಮದ ಬಗ್ಗೆ ಹೇಳಿದ ಹುಡುಗನ ಬಾಯಿಂದ ಮೊದಲೇ ಹೇಳಿಕೆಗಳನ್ನು ತೆಗೆದುಕೊಂಡು ಅದನ್ನು ದಾಖಲಿಸಿ ಆ ನಂತರ ಎರಡೂ ಪರಿವಾರಗಳ ಭೇಟಿ ಮಾಡಿಸಿದಾಗ ಅವುಗಳು ಎಷ್ಟು ಸರಿವೆ ಎಂಬುದನ್ನು ತಾಳೆ ನೋಡಿದ್ದರು. ಇದು ಸ್ಟೀವನ್ಸನ್ ಅವರ ರಿಸರ್ಚ್ನ ವಿಧಾನವನ್ನೇ ಅನುಸರಿಸಿದಂತಿತ್ತು. ಸ್ಟೀವನ್ಸನ್ ಅವರು ಪರೀಕ್ಷಿಸಿದಂತೆ ಬಿಷನ್ ಚಾಂದ್ ತನ್ನ ಹಿಂದಿನ ಜನ್ಮದ ತಂದೆಯ ಬಗ್ಗೆ ಹೇಳಿದ್ದು, ಅವರು ಸತ್ತಿದ್ದನ್ನು ಹೇಳಿದ್ದು, ಆತ 6ನೇ ತರಗತಿಯವರೆಗೆ ಕಲಿತಿದ್ದು, ಅವನ ಮನೆ 2 ಅಂತಸ್ತಿನ ಮನೆ ಎಂದು ಹೇಳಿದ್ದು ಎಲ್ಲವೂ ನಿಜವಾಗಿತ್ತು. ಆತನಿಗೆ ನಾಚ್ ಲಡ್ಕಿಗಳು ಅಂದರೆ ಶ್ರೀಮಂತರೆದುರು ಕುಣಿಯಲು ಬರುವ ಹುಡುಗಿಯರೆಂದರೆ ತುಂಬ ಇಷ್ಟವಿತ್ತೆಂದು ಹೇಳಿದ್ದು ಸರಿಯಾಗಿಯೇ ಇತ್ತು. ಜೊತೆಗೆ ಪಿಲಿಭೀತ್ನಲ್ಲಿ ವಾಚ್ ಅಂಗಡಿಯೊಂದನ್ನು ತೆರೆಯಲು ಸಲೀಂ ಎಂಬ ಮುಸ್ಲಿಂ ವ್ಯಕ್ತಿಯೊಬ್ಬರಿಗೆ ಧನ ಸಹಾಯ ನೀಡಿದ್ದ. ಆ ವ್ಯಕ್ತಿಯನ್ನು ಬಿಷನ್ ಈಗಲೂ ಗುರುತಿಸಿದ್ದ. ಆತ ಅವಧ್ನ ರೈಲ್ವೆಯಲ್ಲಿ ಟೆಂಪರರಿ ನೌಕರನಾಗಿ ಕೆಲಕಾಲ ದುಡಿದಿದ್ದು, ಶಾಜಾನ್ಪುರಕ್ಕೆ ಬಂದಿದ್ದು, ಅಲ್ಲಿಯೇ ಆತನ ಮೃತ್ಯುವಾಗಿದ್ದು ಎಲ್ಲವನ್ನು ಸರಿಯಾಗಿಯೇ ಹೇಳಿದ್ದ. ಸ್ಟೀವನ್ಸನ್ ಅವರ ವರದಿಯ ಪ್ರಕಾರ ಬಿಷನ್ ಚಾಂದ್ ಒಟ್ಟು 48 ಸ್ಟೇಟ್ಮೆಂಟ್ಗಳನ್ನು ಮಾಡಿದ್ದನಂತೆ. ಅವುಗಳಲ್ಲಿ ಅವರಿಗೆ ಖಡಾಖಂಡಿತವಾಗಿ ಸರಿ ಎಂದು 21 ಸ್ಟೇಟ್ಮೆಂಟ್ಗಳು ಕಂಡಿದ್ದವು. ತುಂಬ ವರ್ಷಗಳು ಉರುಳಿದ್ದರಿಂದ ಆತನ ಎಲ್ಲ ಸ್ಟೇಟ್ಮೆಂಟ್ಗಳ ಹಿಂದೆ ಬಿದ್ದು ಪರೀಕ್ಷಿಸುವಂತೆ ಇರಲಿಲ್ಲ. ಹಾಗಾಗಿ ಇಲ್ಲಿ ಸ್ಟೀವನ್ಸನ್ ಅವರಿಗೆ ಈ 21 ಸ್ಟೇಟ್ಮೆಂಟ್ಗಳಲ್ಲಿ ಸತ್ಯಾಂಶವಿದೆ ಎಂಬುದಷ್ಟೇ ತಿಳಿಯುತ್ತದೆ. ಆದರೂ ಸ್ಟೀವನ್ಸನ್ ಅವರು 60ರ ದಶಕದಲ್ಲಿ ಭಾರತದಲ್ಲಿ ನಡೆದ ಈ ಪುನರ್ಜನ್ಮದ ಪ್ರಕರಣದ ತನಿಖೆಯನ್ನು 1975ರಲ್ಲಿ ತಮ್ಮ ಪುಸ್ತಕದಲ್ಲಿ ಪ್ರಕಟಿಸುತ್ತಾರೆ. ಸ್ನೇಹಿತರೆ, ನಿಮಗಿಲ್ಲಿ ಕೊನೆಯದಾಗಿ ಮನಸ್ಸಿನಲ್ಲಿ ಬರುವ ಪ್ರಶ್ನೆ ಒಂದೇ, ಬಿಷನ್ ಚಾಂದ್ ಕಪೂರ್ ಕೊನೆಗೆ ಏನಾದ ಎಂದು. ಈ ಬಿಷನ್ ಚಾಂದ್ 7 ವರ್ಷದವರೆಗೂ ಪುನರ್ಜನ್ಮದ ಘಟನೆಗಳನ್ನು ನೆನಪುಗಳನ್ನು ಹೇಳುತ್ತಿದ್ದ.
ಆ ನಂತರ ಆತನ ಪುನರ್ಜನ್ಮದ ಅಂದರೆ ಲಕ್ಷ್ಮೀನಾರಾಯಣನ ಮಾತುಗಳು ಕ್ರಮೇಣ ಕಡಿಮೆಯಾಗತೊಡಗಿದವು. ಪ್ರೌಢತೆ ಬೆಳೆದಂತೆ ಆತನಿಗೆ ತನ್ನ ಹಿಂದಿನ ಜನ್ಮ ಬೇರೆಯೇ, ಈಗಿನ ಜನ್ಮ ಬೇರೆಯೇ ಎಂದು ಅನಿಸತೊಡಗಿತ್ತು. ಆದರೆ ಆತನಿಗೆ ಹಿಂದಿನ ನೆನಪುಗಳು ಮಾತ್ರ ಸದಾ ಅವನೊಳಗೆ ಕಾಡುತ್ತಿತ್ತು. ಹೊರ ಜಗತ್ತಿನೊಂದಿಗೆ ಮಾತ್ರ ಅವುಗಳನ್ನು ಆತ ಹಂಚಿಕೊಳ್ಳುವುದನ್ನು ಕಡಿಮೆ ಮಾಡಿದ್ದ. ಆತ ಓದಿ ಡಿಗ್ರಿಯನ್ನು ಪಡೆದುಕೊಳ್ಳುತ್ತಾನೆ, ಒಂದು ನೌಕರಿಯನ್ನು ಹಿಡಿಯುತ್ತಾನೆ. ಈಗ ಅವನಿಗೆ ಮನದ ಮೂಲೆಯೊಂದರಲ್ಲಿ ಇದ್ದ ಪದ್ಮಾಳ ವ್ಯಾಮೋಹ ಮತ್ತೆ ಗರಿಗೆದರುತ್ತದೆ. 1944ನೇ ಇಸವಿ, ಆತನಿಗಾಗ 23ನೇ ವಯಸ್ಸು. ಆತ ಒಂದು ದಿನ ಯಾರಿಗೂ ಹೇಳದೆ ಕೈಯಲ್ಲೊಂದು ವಿಸ್ಕಿ ಬಾಟಲ್ ಹಿಡಿದುಕೊಂಡು ಅಲ್ಲಿಗೆ ಹೋಗಿಯೇ ಬಿಟ್ಟಿದ್ದ. ಅದೇ ಪದ್ಮಾಳ ಮನೆಗೆ. ರಾತ್ರಿ ಹೊತ್ತು ಮನೆಯ ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಆತ ಅವಳನ್ನು ಕೂಗಿ ಕರೆಯುತ್ತಾನೆ. ಆದರೆ ಆ ದಿನ ಮಾತ್ರ ಅವನ ಪದ್ಮ ಅವನಿಗಾಗಿ ಬಾಗಿಲು ತೆರೆಯಲೇ ಇಲ್ಲ. ಅವಳು ಒಳಗಿನಿಂದಲೇ ಹೇಳುತ್ತಾಳೆ, ನಾನು ನಿನ್ನ ತಾಯಿಯ ವಯಸ್ಸಿನವಳಾಗಿದ್ದೇನೆ. ಇನ್ನು ನೀನು ನನ್ನನ್ನು ಬಯಸುವುದು ತಪ್ಪಾಗುತ್ತದೆ. ಇನ್ನೆಂದೂ ಈ ಕಡೆ ಬರಬೇಡ ಎನ್ನುತ್ತಾಳೆ. ಅವಳ ಆ ವಯಸ್ಸಾದ ಮುಖವನ್ನು ಆಕೆ ಅವನಿಗೆ ತೋರಿಸಲೇ ಇಲ್ಲ. ಆತನು ಅಷ್ಟೇ ಅವಳ ಆ ಯೌವನದ ಮುಖವಷ್ಟೇ ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ. ಅಲ್ಲಿಗೆ ಅವಳ ವಯಸ್ಸಾದ ಮುಖ ಬರುವುದು ಬೇಡವೆಂದುಕೊಂಡು ಅಲ್ಲಿಂದ ವಾಪಸ್ಸು ಬರುತ್ತಾನೆ. ಸ್ನೇಹಿತರೆ, ವೇಶ್ಯೆಯೊಬ್ಬಳನ್ನು ಬಯಸಿದ್ದ ಆತ ಆ ದಿನದಿಂದ ಬದಲಾಗುತ್ತಾನೆ. ಆತನು ಹುಡುಗಿಯೊಬ್ಬಳನ್ನು ನೋಡಿ ಮದುವೆಯಾಗುತ್ತಾನೆ. ಆತನಿಗೆ ಹೆಂಡತಿ, ಮಕ್ಕಳು ಎಂಬ ಸಂಸಾರದ ಬಂಧನ ಶುರುವಾಗುತ್ತದೆ. ಆತ ತನ್ನೆಲ್ಲ ಹಿಂದಿನ ಜನ್ಮದ ನೆನಪುಗಳನ್ನೆಲ್ಲ ಮರೆತು ಬಿಡುತ್ತಾನೆ. ಪದ್ಮಾಳನ್ನು ಕೂಡ ಆ ರಾತ್ರಿಯ ನಂತರ ಆತ ಮರೆತೇ ಬಿಡುತ್ತಾನೆ. ಅವನ ಮನಸ್ಸಿನಲ್ಲಿ ಪದ್ಮಾಳ ಆ ಯೌವನದ ಮುಖ ಮಾತ್ರ ಇತ್ತು. ಆಕೆಯ ವಯಸ್ಸಾದ ಮುಖ ಬರಲೇ ಇಲ್ಲ. ಇಲ್ಲಿಗೆ ಭಾರತದಲ್ಲಿಯೇ ನಡೆದಿದ್ದ ನೈಜ ಪುನರ್ಜನ್ಮದ ಘಟನೆಯೊಂದರ ವಿವರಣೆ ಕೊನೆಯಾಗುತ್ತದೆ.